ಹಾಯ್ ನಮಸ್ಕಾರ. ಲಕ್ಷ್ಮೀ ಬಾರಮ್ಮ ಸೀರಿಯಲ್‌ನಲ್ಲಿ ಸಂಚಿಕೆ 423ರಲ್ಲಿ ಏನಾಗಿದೆ ನೋಡೋಣ ಬನ್ನಿ. ಇಲ್ಲಿ ಕಾವೇರಿ ಲಕ್ಷ್ಮಿನ ಕೇಳ್ತಾ ಇರ್ತಾಳೆ. ಅಂದ್ರೆ ಅವತ್ತು ರಾತ್ರಿ ಎಲ್ಲೋಗಿದ್ದೆ ಅಂತೆಲ್ಲ ಕೇಳ್ತಾ ಇರ್ತಾಳೆ. ತಕ್ಷಣ ಲಕ್ಷ್ಮಿ ಪ್ರಜ್ಞೆ ತಪ್ಪಿ ಬಿದ್ದೋಗ್ತಾಳೆ. ತಕ್ಷಣ ವೈಷ್ಣವ್‌ಗೆ ಸಿಟ್ಟು ಬರುತ್ತೆ. ಅಮ್ಮ ನಿಂತ್ಕೊಳ್ಳಿ ಒಂದ್ ನಿಮಿಷ. ನಾನು ಹೇಳ್ತಾ ಇರೋದು ಕೇಳಿಸ್ತಿಲ್ಲ ನಿಮ್ಗೆ? ಅವಳು ಎಲ್ಲೂ ಹೋಗಿಲ್ಲ. ನನ್ನ ರೂಮಲ್ಲೇ ಇದ್ಲು ಅಂತ ಹೇಳಿದ್ರು ನೀವು ಇಷ್ಟೊಂದು ಯಾಕೆ ಕೇಳ್ತಾ ಇಲ್ಲ? ಹೇಳಿದ ಮಾತೇ ಕೇಳ್ತಿಲ್ಲ. ಇಷ್ಟೊಂದು ಯಾಕೆ ಫೋರ್ಸ್ ಆಗಿ ಅವ್ರನ್ನ ಕೇಳ್ತಿದ್ದೀರಾ? ನೋಡಿ ಅವ್ರು ಏನಾಯ್ತು ಅಂತೆಲ್ಲ ಜೋರಾಗಿ ಕಾವೇರಿಗೆ ಬೈಲಿಕ್ಕೆ ಶುರು ಮಾಡ್ತಾಳೆ. ಆಗ ಕಾವೇರಿ ಹೇಳ್ತಾಳೆ, ಪುಟ್ಟ ನಿಂಗೆ ಗೊತ್ತಾಗಲ್ಲ, ಸುಮ್ಮನೆ ಇರು. ನಾನು ಕೂಡ ಅವಳ ಆರೋಗ್ಯ ದೃಷ್ಟಿಯಿಂದ ಕೇಳ್ತಾ ಇರೋದು. ರಾತ್ರಿ ಎಲ್ಲ ಎಲ್ಲೋಗಿದ್ಲು ಅಂತೆಲ್ಲ. ನೀನು ನನ್ನ ಮೇಲೆ ರೇಗಾಡಿದ್ರೆ ಏನ್ ಮಾಡೋದು ಅಂತೆಲ್ಲ ಕಾವೇರಿ ಹೇಳಲಿಕ್ಕೆ ಶುರು ಮಾಡ್ತಾಳೆ. ಅಮ್ಮ ಈ ರೀತಿ ಎಲ್ಲ ಕೇಳೋದು ನೀವು, ಅದು ಕೇಳಕ್ಕೊಂದು ಇತಿ ಮಿತಿ ಇದೆ. ನೀವು ಈ ರೀತಿ ಎಲ್ಲ ಕೇಳಿದ್ರೆ ಅವರ ಆರೋಗ್ಯ ಏನಾಗಬೇಕು? ನಾನು ಕೇಳ್ತೀನಿ ನಾನು ಇರುತ್ತಲ್ಲ, ದಯವಿಟ್ಟು ಇಲ್ಲಿಂದ ಹೊರಟೋಗಿ ಅಂತ ಅವನು ಜೋರಾಗಿ ಬೈಲಿಕ್ಕೆ ಶುರು ಮಾಡ್ತಾನೆ. ಅಲ್ಲಿಂದ ಅವನು ಕರ್ಕೊಂಡು ರೂಮ್‌ಗೆ ಬರ್ತಾನೆ. ಲಕ್ಷ್ಮಿನ ರೂಮ್‌ಗೆ ಕರ್ಕೊಂಡೋಗಿ ವೈಷ್ಣವ್ ಲಕ್ಷ್ಮಿನ ಕೇಳ್ತಾನೆ. ಲಕ್ಷ್ಮಿ ಅವರೇ ಯಾಕೆ ಈ ರೀತಿ ಎಲ್ಲ ಆಗ್ತಾ ಇದೆ? ನೀವು ಯಾಕೆ ಈ ರೀತಿ ಎಲ್ಲ ಮಾಡ್ತಿದ್ದೀರಾ? ಅಂತೆಲ್ಲ ಮನಸ್ಸಲ್ಲೇ ಕೇಳ್ತಾ ಇರ್ತಾನೆ. ಲಕ್ಷ್ಮಿ ಮಾತ್ರ ಮಲ್ಕೊಂಡಿರ್ತಾಳೆ ಪ್ರಜ್ಞೆ ತಪ್ಪಿ. ಬಟ್ ಅವಳಿಗೆ ಏನೂ ಗೊತ್ತಾಗ್ತಾ ಇರ್ಲಿಲ್ಲ. ಇವನು ಮಾತ್ರ ಈ ರೀತಿ ಎಲ್ಲ ಯಾಕೆ ಆಗ್ತಿದ್ಯಲ್ಲ ಮನಸ್ಸಲ್ಲೇ ಅಂದ್ಕೊಂಡು ಯೋಚನೆ ಮಾಡ್ತಾ ಇರ್ತಾನೆ. ಅಷ್ಟರಲ್ಲಾಗಲೇ ಕೃಷ್ಣ ಬರ್ತಾನೆ. ಬಂದ ತಕ್ಷಣ ವೈಷ್ಣವ್ ನೀನು ಈ ರೀತಿ ಮಾಡಿದ್ದು ಸರಿ ಇಲ್ಲ ಅಂತೆಲ್ಲ ಹೇಳ್ತಾ ಇರ್ತಾನೆ. ಏನ್ ಮಾಡೋದಪ್ಪ, ಆ ಕೋಪದಲ್ಲಿ ಆ ರೀತಿ ಎಲ್ಲ ಆಗೋಯ್ತು ಅಂತೆಲ್ಲ ಹೇಳ್ತಾನೆ. ಆಗ ಕೃಷ್ಣ ಹೇಳ್ತಾನೆ, ಸರಿ ಪರವಾಗಿಲ್ಲ ಹೋಗ್ಲಿ ಬಿಡು. ಇನ್ಮೇಲಾದ್ರೂ ನಿನ್ ಮೇಲೆ ಹುಷಾರಾಗಿರು. ನಿನ್ ಜೊತೆ ನಾನು ಇರ್ತೀನಿ. ಏನಾದ್ರು ಸಹಾಯ ಇದ್ರು ನಾನು ನಿನ್ಗೆ ಹೆಲ್ಪ್ ಮಾಡ್ತೀನಿ ಅಂತೆಲ್ಲ ಹೇಳಿ ಅವನ್ನ ಸಮಾಧಾನ ಮಾಡಿ ಅಲ್ಲಿಂದ ಕಳಿಸ್ತಾನೆ. ಇಲ್ಲಿ ಕಾವೇರಿ ಬೈಕೊಂತ ಇರ್ತಾಳೆ. ಪುಟ್ಟ ನನ್ ಮೇಲೆ ಆರೋಪ ಮಾಡಿದ್ನ, ನನ್ ಕಡೆಯಿಂದ ಎಷ್ಟು ತಪ್ಪಾಯ್ತಾ, ನಾನ್ ಮಾಡಿದ್ದು ತಪ್ಪು ಅಂತೆಲ್ಲ ಅವಳಿಗವಳೆ ಅನ್ಕೊಂತ ಇರ್ತಾಳೆ. ಇಲ್ಲಿ ಸುಪ್ರೀತಾ ಮತ್ತೆ ಅಜ್ಜಿ, ಹೌದು ನೀನೇ ಮಾಡಿದ್ದು. ನೀನ್ ಈ ಕೀರ್ತಿ ಬಗ್ಗೆ ವಿಷಯ ತೆಗಿಲಿಲ್ಲ ಅಂದ್ರೆ ಇದೆಲ್ಲ ಆಗ್ತಾ ಇರ್ಲಿಲ್ಲ. ಅಲ್ಲೋಗಿದ್ದೆ ಇಲ್ಲೋಗಿದೆ ಅಂತ ಆ ವಿಷಯ ಎಲ್ಲ ಎತ್ತಿಗೆ ಅವ್ನು ಈ ತರ ಎಲ್ಲ ಬೈದಿದ್ದು ಅಂತೆಲ್ಲ ಹೇಳ್ತಾ ಇರ್ತಾಳೆ. ಆಗ ಕಾವೇರಿ ಹೇಳ್ತಾಳೆ, ಅಂದ್ರೆ ನಮ್ಮನೆ ಸೊಸೆ ರಾತ್ರಿ ಎಲ್ಲೋ ಹೋಗಿದ್ದಾಳೆ ಅಂತ ಕೇಳಿದ್ ತಪ್ಪಾಯ್ತಾ? ಆ ರೀತಿ ನಾನು ಕೇಳಲೇಬಾರ್ದ? ಏನು ಕ್ವಶನ್ನೇ ಮಾಡ್ಬಾರ್ದಾ ಅಂತೆಲ್ಲ ಹೇಳ್ತಾ ಇರ್ತಾಳೆ. ಅದು ತಪ್ಪಾಯ್ತಾ ಅಂತೆಲ್ಲ ಕಾವೇರಿ ಕೂಡ ಹೇಳ್ತಾ ಇರ್ತಾಳೆ. ಅದಕ್ಕೆ ಸುಪ್ರೀತಾ ಹೇಳ್ತಾಳೆ, ನೀವು ಕೇಳಿದ್ ತಪ್ಪಲ್ಲ, ಕೇಳೋ ರೀತಿ ತಪ್ಪು ಅಂತೆಲ್ಲ ಹೇಳ್ತಾ ಇರ್ತಾಳೆ. ಅಂದ್ರೆ ನಿಮ್ಗೆ ಯಾಕೆ ಕೀರ್ತಿ ಬಗ್ಗೆ ಕೇಳಿದ ತಕ್ಷಣ ಅಷ್ಟೊಂದು ಹೊಟ್ಟೆ ಉರಿ ಬರುತ್ತೆ, ಮತ್ತೆ ಅಷ್ಟೊಂದು ಕಾಳಜಿ ಯಾಕೆ ಅಂತೆಲ್ಲ ಹೇಳ್ತಾ ಇರ್ತಾಳೆ. ಅಷ್ಟೊತ್ತಿಗಾಗ್ಲೇ ಅಲ್ಲಿಗೆ ಕಾರುಣ್ಯ ಅವರ ಮನೆ ಕೆಲ್ಸದವರು ಅಲ್ಲಿಗೆ ಬರ್ತಾರೆ. ಬಂದ ತಕ್ಷಣ ಲಕ್ಷ್ಮಿ ಅಮ್ಮ ಇದಾರಾ ಅಂತೆಲ್ಲ ಕೇಳಲಿಕ್ಕೆ ಶುರು ಮಾಡ್ತಾರೆ. ಅದಕ್ಕೆ ಅಜ್ಜಿ ಅಲ್ಲೇ ಇದ್ರು, ನೀನು ಕಾರುಣ್ಯರ ಮನೆ ಕೆಲ್ಸದವಳು ತಾನೆ ಅಂತೆಲ್ಲ ಕೇಳ್ತಾರೆ. ಹೌದು ಅಂತ ಹೇಳ್ತಾರೆ. ಯಾಕೆ ಬಂದಿದ್ದು? ಏನಿಲ್ಲ, ಮನೆ ಕೀ ಇತ್ತು, ಅದಕ್ಕೋಸ್ಕರ ಇಸ್ಕೊಳೋಣ ಅಂತ ಬಂದಿದ್ದೆ. ಲಕ್ಷ್ಮಿ ಅವ್ರು ಬಂದೋಗಿದ್ರಲ್ಲ, ಅದಕ್ಕೋಸ್ಕರ ಕೀ ಮರ್ತ್ಬಿಟ್ಟು ಹೊರಗೆ ತಗೊಂಡೋಗಿದ್ದಾರೆ. ಅದನ್ನ ಕೇಳಲಿಕ್ಕೆ ಬಂದೆ ಅಂತ ಕೇಳ್ತಾರೆ. ಆಗ ಲಕ್ಷ್ಮಿ ಯಾಕೆ ಬರ್ತಾಳೆ ಅಲ್ಲಿಗೆ ಅಂತೆಲ್ಲ ಕೇಳ್ತಾರೆ. ಹಾಗಾದ್ರೆ ಲಕ್ಷ್ಮಿ ಬಂದೋಗಿದ್ದು ನಿಂಗೇನ್ ಗೊತ್ತಾಯ್ತು ಅಂತ ಕೇಳಿದಕ್ಕೆ, CCTV ಚೆಕ್ ಮಾಡಿದೆ. ಅದ್ರಲ್ಲಿ ಲಕ್ಷ್ಮಿ ಅಮ್ಮವ್ರು ಏನಕ್ಕೋ ಬಂದ್ರೇನೋ, ಕೀ ಬಿಟ್ಟೋಗಿದ್ದಾರೆ. ಅದಕ್ಕೋಸ್ಕರ ಇಸ್ಕೊಳೋಣ ಅಂತ ಬಂದೆ ಅಂತೆಲ್ಲ ಅವಳು ಕೂಡ ಅದೇ ರೀತಿ ಹೇಳ್ತಾಳೆ. ಇಲ್ಲಿ ಕಾವೇರಿಗೆ ಮಾತ್ರ ತುಂಬಾ ಭಯ ಕಾಡ್ಲಿಕ್ಕೆ ಶುರು ಮಾಡುತ್ತೆ. ಮತ್ತೆ ಕೇಳ್ತಾಳೆ, ನಿಜವಾಗ್ಲೂ ಬಂದಿದ್ಲಾ? ನಿಜವಾಗ್ಲೂ ಬಂದಿದ್ಲಾ ಅಂತ ಮತ್ತೆ ಕೇಳ್ತಾಳೆ. ಹೌದು ಅಮ್ಮೋರೆ ಬಂದಿದ್ರು ಅಂತ ಅವಳು ಮತ್ತೆ ಹೇಳ್ತಾಳೆ. ತಕ್ಷಣ ಅಲ್ಲಿಂದ ಡೈರೆಕ್ಟ್ ಆಗಿ ಲಕ್ಷ್ಮಿ ರೂಮ್‌ಗೆ ಬರ್ತಾಳೆ. ಬಂದ ತಕ್ಷಣ ಲಕ್ಷ್ಮಿ ಇದ್ದಾಳೆ ನಾನು ಕೇಳ್ಬೇಕು, ಎಲ್ಲೋಗಿದ್ಲು, ಯಾಕೆ ಹೋಗಿದ್ಲು ಅಂತೆಲ್ಲ ಮತ್ತೆ ಕೇಳಲಿಕ್ಕೆ ಬರ್ತಾಳೆ. ಆದ್ರೆ ವೈಷ್ಣವ್ ಮಾತ್ರ ಬಿಡೋದಿಲ್ಲ. ಅಮ್ಮ ಪ್ಲೀಸ್ ಸ್ವಲ್ಪ ಹೊತ್ತು ನಿಂತ್ಕೊಳ್ಳಿ, ಅವರು ಮಲ್ಕೊಂಡಿದ್ದಾರೆ, ಎದ್ದು ಎಲ್ಲ ಕೇಳಕ್ಕಾಗುತ್ತೆ ಅಂತೆಲ್ಲ ಹೇಳ್ತಾ ಇರ್ತಾಳೆ. ಇಲ್ಲ ವೈಷ್ಣವ್ ನಿಜವಾಗ್ಲೂ ಹೋಗಿದ್ಲಂತೆ ಅವಳ ರೂಮ್‌ಗೆ, ಇವಾಗ ತಾನೇ ಕೆಲಸದವ್ರು ಬಂದು ಹೇಳಿದ್ರು ಅಂತೆಲ್ಲ ಹೇಳ್ತಾನೆ. ಹೌದು ಅಮ್ಮ ಹೋಗಿದ್ರು, ಹೋಗಿರ್ಬೋದೇನೋ ಗೊತ್ತಿಲ್ಲ ಅದು. ಬಟ್ ಈಗ ಯಾಕೆ ಕೇಳ್ತೀರಾ ಅಂತೆಲ್ಲ ಜೋರಾಗಿ ಗಲಾಟೆ ಮಾಡಿ ಅಲ್ಲಿಂದ ಅವಳನ್ನ ಮನೆಗೆ ಕಳಿಸ್ತಾನೆ, ರೂಮ್ ಕಡೆಗೆ ಕಳಿಸ್ತಾನೆ. ಇಲ್ಲಿ ಕಾವೇರಿ ರೂಮ್‌ಗೆ ಬರ್ತಾಳೆ. ಬಂದ ತಕ್ಷಣ ಯಾಕೆ ಯಾರು ನನ್ನ ಅರ್ಥ ಮಾಡ್ಕೊಂತಿಲ್ಲ. ಈ ವೈಷ್ಣವ್ ಕೂಡ ಅವಳ ಕಡೆಗೆ ಸಪೋರ್ಟ್ ಮಾಡ್ತಾಳೆ. ಎಷ್ಟು ಹೇಳಿದ್ರು ಕೇಳ್ತಾ ಇಲ್ಲ ಅಂತ ಅದೇ ಯೋಚನೆಯಲ್ಲಿ ಅವಳು ಆ ಕಡೆ ಈ ಕಡೆ ಓಡಾಡ್ತಾ ಇರ್ತಾಳೆ. ಓಡ್ತಿರ್ಬೇಕಾದ್ರೆ ತಕ್ಷಣ ಅಲ್ಲಿ ಬೋರ್ಡ್ ಮೇಲೆ ಏನೋ ಒಂದು ಬರ್ದಿರುತ್ತೆ. ನಿನ್ನ ಬಿಡಲ್ಲ, ಸಾಯಿಸ್ತೀನಿ ಅಂತೆಲ್ಲ ಆ ರೀತಿ ಎಲ್ಲ ಒಂದು ಬೋರ್ಡ್ ಮೇಲೆ ಬರ್ದಿರ್ತಾಳೆ. ನೋಡಿದ ತಕ್ಷಣ ತುಂಬಾ ಶಾಕ್ ಆಗ್ಬಿಟ್ಟು ಕೃಷ್ಣ ಕೃಷ್ಣ ಅಂತ ಜೋರಾಗಿ ಕಾವೇರಿ ಕೂಗ್ತಾ ಇರ್ತಾಳೆ. ತಕ್ಷಣ ಅಲ್ಲಿಗೆ ಕೃಷ್ಣ ಕೂಡ ಓಡ್ ಬರ್ತಾನೆ. ಕಾವೇರಿ ಕಾವೇರಿ ಏನಾಯ್ತು ಏನಾಯ್ತು ಅಂತ ಪ್ರತಿಯೊಬ್ರು ಕೂಡ ಬರ್ತಾರೆ. ಅಜ್ಜಿ ಮತ್ತೆ ವಿಧಿ ಮತ್ತೆ ರೋಹಿತ್ ಪ್ರತಿಯೊಬ್ರು ಕೂಡ ಅಲ್ಲಿಗೆ ಬಂದು ನಿಂತ್ಕೊಂಡು ನೋಡ್ತಾ ಇರ್ತಾರೆ. ನೋಡಿ ನೋಡಿ ಏನೋ ಬರ್ದಿದೆ ಅಂತೆಲ್ಲ ಪ್ರತಿಯೊಬ್ಬರು ಕೂಡ ತೋರಿಸ್ತಾ ಇರ್ತಾಳೆ. ನೋಡಿ ಇಲ್ಲಿ ಏನಂತ ಬರ್ದಿದೆ ಅಂತ ಅಂತೆಲ್ಲ ತೋರಿಸ್ತಾ ಇರ್ತಾಳೆ. ಸಖತ್ ಗಾಬರಿಯಾಗಿ ನೋಡ್ತಾ ಇರ್ತಾರೆ ಪ್ರತಿಯೊಬ್ರು ಕೂಡ, ಯಾರು ಬರ್ದಿರ್ಬೋದು ಅಂತೆಲ್ಲ ಪ್ರತಿಯೊಬ್ಬರು ನೋಡ್ತಾ ಇರ್ತಾರೆ. ಅದಕ್ಕೆ ಕೃಷ್ಣ ಹೇಳ್ತಾನೆ, ಲಕ್ಷ್ಮಿ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ, ಅವಳು ರೂಮಲ್ಲಿ ಮಲ್ಕೊಂಡಿದ್ದಾಳೆ, ಮತ್ತೆ ಯಾರು ಬರ್ದಿರ್ಬೋದು ಅಂತ ಸುಪ್ರೀತಾ ಕೂಡ ಹಂಗೆ ಹೇಳ್ತಾಳೆ. ತಕ್ಷಣ ಕೃಷ್ಣ ಹೇಳ್ತಾನೆ, ವೈಷ್ಣವ್ ಕರ್ಕೊಂಬರೋಗು ಅಂತೆಲ್ಲ ಹೇಳ್ತಾನೆ. ಆಗ
ಅಲ್ಲಿಂದ ಅಂಕಿತ್ ಹೋಗಿ ವೈಷ್ಣವ್ನ ಕರ್ಕೊಂಬರ್ತಾನೆ. ಬ್ರೋ ರೂಮ್ಗೆ ಬರ್ಬೇಕಂತೆ, ಅಲ್ಲೇನೋ ಆಗಿದೆ ಅಂತೆಲ್ಲ ಹೇಳಿ ವೈಷ್ಣವ್ನ ಕರ್ಕೊಂಬರ್ತಾನೆ. ಬಟ್ ಇಲ್ಲಿ ಅಂಕಿತ್ನ ಲಕ್ಷ್ಮಿ ರೂಮಲ್ಲೇ ಬಿಟ್ಟು ಹೋಗ್ತಾನೆ. ಇಲ್ಲಿ ನಾನು ನಿಮ್ಮನ್ನ ಖಂಡಿತ ಬಿಡಲ್ಲ ಅಂತ ಈ ರೀತಿ ಬರ್ದಿರ್ತಾರೆ. ನೋಡಿದ ತಕ್ಷಣ ಅವನು ಕೂಡ ಶಾಕ್ ಆಗ್ತಾನೆ. ಇದನ್ನ ಲಕ್ಷ್ಮಿ ಬರೀಕೆ ಸಾಧ್ಯನೇ ಇಲ್ಲ, ಯಾಕಂದ್ರೆ ಅವಳು ರೂಮಲ್ಲೇ ಮಲ್ಕೊಂಡಿದ್ದಾಳೆ, ಮತ್ತೆ ಯಾರು ಬರ್ದಿರ್ಬೋದು ಅಂತೆಲ್ಲ ಅವನು ಕೂಡ ನೋಡಿ ತುಂಬಾ ಶಾಕ್ ಆಗಿ ನಿಂತ್ಕೊಂಡು ನೋಡ್ತಾ ಇರ್ತಾನೆ. ಇಲ್ಲಿ ಲಕ್ಷ್ಮಿ ರೂಮಲ್ಲಿ ಮಲ್ಕೊಂಡಿರ್ತಾಳೆ, ಅಂಕಿತ್ ನೋಡ್ಕೊಂತಾ ಇರ್ತಾನೆ. ತಕ್ಷಣ ಅಲ್ಲಿಗೆ ವಿಧಿ ಕೂಡ ಬರ್ತಾಳೆ. ಅಣ್ಣ ಹೇಳಿದ್ದು ಸ್ವಲ್ಪ ಹತ್ರ ಹೋಗಿ ನೋಡ್ಕೊ ಅಂತ, ನೀನ್ ಯಾಕೆ ಇಷ್ಟು ದೂರ ಇದ್ಯಾ ಅಂತೆಲ್ಲ ಹೇಳ್ತಾಳೆ. ಆದ್ರೆ ನೀನೇ ಹೋಗಿ ನೋಡ್ಕೊ ಅಂತ ಅಂಕಿತ್ ಹೇಳಿ ಅಲ್ಲಿಂದ ಸುಮ್ಮನೆ ಆಗ್ತಾನೆ. ಇಲ್ಲಿ ಕಾವೇರಿಗೆ ಯಾರು ಬರ್ದಿರ್ಬೋದು ಅನ್ನೋ ಚಿಂತೆ ಆಗ್ತಾ ಇರುತ್ತೆ. ಅದ್ರ ಬಗ್ಗೆನೆ ಪ್ರತಿಯೊಬ್ರು ಕೂಡ ನಿಂತ್ಕೊಂಡು ಮಾತಾಡ್ತಾ ಇರ್ತಾರೆ. ಇಲ್ಲಿ ಅಜ್ಜಿ ಹೇಳ್ತಾಳೆ, ಕೀರ್ತಿದು ಅತೃಪ್ತ ಆತ್ಮ, ಅವಳಿಗೆ ಪೂಜೆ ಮತ್ತೆ ಏನು ಆಗಿಲ್ಲ, ಅದಕ್ಕೋಸ್ಕರ ಈ ರೀತಿ ಏನಾದ್ರು ಅಲಿತಾ ಇರ್ಬೋದು, ಆ ಆತ್ಮಗಳು ಅಲಿತಾ ಇರ್ತಾವಂತೆ. ಅಂದ್ರೆ ಆ ಆತ್ಮಗಳಿಗೆ ಶಾಂತಿ ಇಲ್ಲ ಅಂದ್ರೆ ಈ ರೀತಿ ಎಲ್ಲ ಓಡಾಡ್ತಿರ್ತಾವಂತೆಲ್ಲ ಹೇಳ್ತಾ ಇರ್ತಾಳೆ. ಅದೇ ರೀತಿಯಲ್ಲಿ ಕಾವೇರಿಗೆ ಕೀರ್ತಿಯ ಆತ್ಮ ಓಡಾಡೋ ರೀತಿ ಅಲ್ಲಿ ಇಲ್ಲಿ ಎಲ್ಲ ಕಾಣಿಸ್ತಾ ಇರುತ್ತೆ. ಅಂದ್ರೆ ಸುತ್ತಮುತ್ತ ಬಂದ್ ಹೋಗೋ ರೀತಿ ಕೀರ್ತಿ ಕಾಣಿಸ್ತಾ ಇರ್ತೈತೆ. ಆದ್ರೆ ಇಲ್ಲಿ ಕಾವೇರಿಗೆ ಮಾತ್ರ ತುಂಬಾ ಭಯ ಆಗ್ತಾ ಇರ್ತೈತೆ. ಇದಿಷ್ಟು ಈ ಸಂಚಿಕೆ ವಿಡಿಯೋ ಇಷ್ಟ ಆಗಿತ್ತು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.